ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರದೀಪ್ ಆರ್ಯ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಕ್ಲೈಮೇಟ್ ತುಂಬ ಸಖತ್ತಾಗಿದೆ. ಕೂರ್ಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಒಬ್ಬನೇ ಹೋಗಿ ನಂಗೆ ನಿಜ ಮನಸ್ಸಿಲ್ಲ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ತುಂಬ ಚಿಕ್ಕ ವ್ಲಾಗು, ಆದಷ್ಟು ಮಜಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮಗೂ ಮಜಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸಿಯೋ, ಬನ್ನಿ ಹೋಗೋಣ. ಟೈಮ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೀರಿಯಸ್ಲಿ ಹೇಳಬೇಕು ಅಂದರೆ ಮೈಸೂರೇ ಕೂರ್ಗ್ ಆಗ್ಬಿಟ್ಟಿದೆ ಈ ವೆದರ್ಗೆ. ಇನ್ನು ಕೂರ್ಗ್ ಹಿಂದೆ ಹೆಂಗಿದೆಯೋ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಚಳಿ ಇರುತ್ತೆ ಏನೋ. ನಾನು ಬೇರೆ ಸ್ವೆಟರ್ ತಗೊಂಡು ಹೋಗಿಲ್ಲ. ಸೊ ನಾವು ಕೂರ್ಗ್ ಹೋಗ್ತಿರೋ ಟೈಮ್ ಹೇಗಿದೆ ಅಂದ್ರೆ ಕೂರ್ಗ್ ಫೀಲ್ ನ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಇಲ್ಲಿಂದನೇ ಮಳೆ ವೆಲ್ಕಮ್ ಮಾಡಿ ನಮ್ಮನ್ನು ಕರೀತಾ ಇದೆ. ನಾವಿವಾಗ ತಿತಿಮತಿ ಕಡೆಯಿಂದ ಹೋಗ್ತಾ ಇದೀವಿ, ಯಾಕಂದ್ರೆ ನಾವು ಹಂಗೆ ಸ್ಟ್ರೈಟ್ ಹೋಗ್ಬೋದು ಪಿರಿಯಾಪಟ್ಟಣ ಮೇಲೆ. ಸೊ ನಾವು ಸುಮ್ಮನೆ ಕೂರ್ಗ್ ಎಂಜಾಯ್ ಮಾಡಕ್ ಹೋಗ್ತಿರೋದಲ್ವಾ. ಸೊ ತಿತಿಮತಿ ಕಡೆಯಿಂದ ಹೋದ್ರೆ ಅನಿಮಲ್ ಸೈಟ್ ಆದ್ರೆ ನಿಮ್ಗೂ ತೋರಿಸ್ಬೋದು, ನಾನು ಕಣ್ತುಂಬ ನೋಡ್ಕೋಬಹುದು. ಸೊ ಇಷ್ಟೊತ್ತು ತನಕ ಜೋರ್ ಮಳೆ ಬಂತು, ಈಗ ಮಳೆ ನಿಂತೋಗಿದೆ. ಈಗ ಒಂದ್ ಸ್ವಲ್ಪ ಬಿಸಿಲು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕ್ಲೈಮೇಟ್. ಸೊ ಕೂರ್ಗೆ ಇವಾಗ ಪ್ಲಾನ್ ಮಾಡೋರು ಮಾಡ್ಕೋಬಿಡಿ. ಈ ಕಾಡೊಳಗಡೆ ಓಡಾಡೋ ಮಜಾ ಇದೆಯಲ್ಲ, ಆ ಪ್ರಾಣಿ ಸಿಗದೆ ಹೋಗ್ಲಿ, ಈ ನೇಚರ್ ಮಧ್ಯೆ ಈ ಮಳೆ ಬಿದ್ದು ಈ ರೋಡ್ ಮಧ್ಯೆ ಹೋಗೋದೇ ಒಂದು ಸಿಕ್ಕಾಬಿಟ್ಟೆ ಖುಷಿ. ಹೇಗಿದೆ ನೋಡಿ. ಇದು ನಮ್ಮ ರೆಸಾರ್ಟ್ಗೆ ಹೋಗುವಂತ ದಾರಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ಕಾಡು ಒಳಗಡೆನೆ ಮಾಡಿರೋಂಥ ರೆಸಾರ್ಟ್ ಇದು. ಬಟ್ ನಿಜವಾಗ್ಲೂ ನಾನು ಬಂದಿರೋ ಟೈಮು ಅಥವಾ ಈ ಟೈಮಲ್ಲಿ ಕೂರ್ಗ್ ಹಿಂಗೆ ಇರುತ್ತೋ ಒಂದು ಅರ್ಥ ಆಗ್ತಿಲ್ಲ. ಬಟ್ ನಿಜವಾಗ್ಲೂ ಸಖತ್ತಾಗಿದೆ. ನಮ್ಮ ರೆಸಾರ್ಟಿಗೆ ಬಂದು ತಲುಪಿದ್ದೀವಿ. ಒಳಗಡೆ ಹೋಗೋದಕ್ಕೆ ದಾರಿ ಹೀಗಿದೆ ನೋಡಿ, ಎಷ್ಟು ಮಜಾ ಇದೆ ಅಂತ. ಏ ಟಾಮಿ, ಹೋಗೋ ಬರ್ತೀನಿ. ಹಾಂ, ಗುಡ್ ಬಾಯ್. ಏನು ಕೂರ್ಗಪ್ಪ, ಯಾವಾಗಲೂ ಬಚ್ಚು ಮನೆ ಇದ್ದಂಗಿರ್ತದೆ ಎಲ್ಲ ಜಾಗ. ಇಲ್ಲಿ ನೋಡಿ, ನಮ್ಮ ರೆಸಾರ್ಟ್ ಮುಂದೆನೆ ಬ್ಯಾಕ್ ವಾಟರು. ನಮ್ಮ ರೆಸಾರ್ಟ್ ಹೀಗಿದೆ. ಮುಂದೆಗಡೆ ಒಳ್ಳೆ ಬ್ಯಾಕ್ ವಾಟ್ರು. ನಮ್ಮ ರೂಮ್ ಆಗಿದೆ ಅಂತ ನೋಡ್ತೀರಾ? ಬನ್ನಿ ಹೋಗೋದ. ನೋಡಿ, ಇದೇ ನಮ್ಮ ಇವತ್ತಿನ ವಾಸ್ತವ್ಯ ಸ್ಥಳ. ಹೀಗಿದೆ ಮುಂದೆಗಡೆ ಈ ಥರ ವ್ಯೂ. ಸಖತ್ತಾಗಿದೆ ಗುರು. ಬಾ, ಓಡ್ಬರೋ. ಈ ರೆಸಾರ್ಟಲ್ಲಿ ಬಂದ ತಕ್ಷಣ ವೆಲ್ಕಮ್ ಮಾಡಿದ್ದೀವನೇ ಕರಿಯಾ ಅಂತ ಅವನ ಹೆಸರು. ಹೈ, ಏನೋ ಸಮಾಚಾರ? ಅದನ್ನೆಲ್ಲ ಕಾವಲು ಕಾಯ್ತೀಯ ಅವತ್ತು. ಹೈ ನೋಡಿ, ಮಮ್ಮ ಕರಿತಾರೆ. ಹೋಗು ಬೈತಾರೆ. ಹೋಗು. ಹೈ ಆರು ಮಕ್ಕ ಕೊಡ್ತೀನಿ. ಆ ಕಡೆ ಹೋಗು. ನಮ್ಮ ರೂಮಿಂದ 10 ಮೀಟ್ರ್ ಆಚೆ ಬಂದರೆ ಈ ಥರ ವ್ಯೂ ಇದೆ. ಬೆಟ್ಟ, ಗುಡ್ಡ, ನೀರು, ಅದ್ರ ಮಧ್ಯೆ ಇವೆರಡು ಕರಿಯ ಮತ್ತು ಕೆಂಚ ಹೊಡೆದಾಟ. ರೆಸಾರ್ಟಿಗೆ ಬಂದು 10 ನಿಮಿಷ ಆಗಿದೆ ಅಷ್ಟೇ. ನಮಗೆ 10 ನಿಮಿಷಕ್ಕೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ರೆಸಾರ್ಟಲ್ಲಿ ಒಳಗಿದ್ರೆ ಒಂಥರ ವೈಬು, ಆಚೆ ಬಂದರೆ ಕಾವೇರಿ ತಾಯಿ, ಇಲ್ಲಿ ಬಂದರೆ ಒಂಥರ ವೈಬ್ ಇದೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾನ್ಸೂನ್ ಟೈಮಲ್ಲಿ ಯಾರು ಕೂರ್ಗ್ ಬರೋದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಇಲ್ಲಿಗೆ ಬಂದು ನಾನು ಸಿಕ್ಕಾಬಿಟ್ಟೆ ಮಜಾ ಮಾಡ್ತಿದ್ದೀನಿ. ನೀವು ಮಜಾ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸೋಲೋ ಬರ್ತೀರಾ, ಯಾವುದ್ರಲ್ಲಿ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಡೋಂಟ್ ಮಿಸ್. ಕೂರ್ಗ್ ಬರೋದನ್ನು ಮಾತ್ರ ಮರಿಬೇಡಿ. ಲವ್ ಯು. ನನ್ನ ಇವತ್ತಿನ ಈ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬ್ರೇಕ್ ಬೇಕು ಅಂತ ಅಂದ್ಬಿಟ್ಟು ಕೂರ್ಗಿಗೆ ಬಂದಿದ್ವಿ. ಪ್ರಕೃತ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನೀವುಗಳು ಇಲ್ಲಿಗೆ ಬನ್ನಿ, ಫ್ಯಾಮಿಲಿ, ಫ್ರೆಂಡ್ಸ್, ಸೋಲೋ, ಹೆಂಗಾದ್ರೂ ಸರಿ, ಒಟ್ನಲ್ಲಿ ಬನ್ನಿ, ಆರಾಮಾಗಿ ಚಿಲ್ ಮಾಡಿ. ತುಂಬ ಚೆನ್ನಾಗಿದೆ. ಈಗ ಮೈಸೂರಿಗೆ ಹೊರಡೋ ಸಮಯ ಆಯಿತು, ಮತ್ತೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಬ್ಬರ ಹತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಾನು ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡಿ ನಿಮಗೆ ಖಂಡಿತ ಮಜಾ ಕೊಡೋಕೆ ಟ್ರೈ ಮಾಡ್ತೀನಿ. ಲವ್ ಯು. ನಾನು ವಿಡಿಯೋನ ಅಲ್ಲೇ ಎಂಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಬರಬೇಕಾದ್ರೆ ನನ್ನ ಫೇವ್ರೆಟ್ ಕಾಫಿ ಶಾಪ್ ಸಿಕ್ತು, 1854 ಕಾಫಿ ಕಲೆಕ್ಟಿವ್ ಅಂತ. ಆದರೆ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಏನಂತಂದರೆ, ಇದು ನೋಡಿ, ವೈಲ್ಡ್ ಸಿಗರೆಟ್ ಕಾಫಿ ಅಂತ ಮಾಡ್ತಾರೆ. ಇದು ಬೇರೆ ಕಂಟ್ರಿಲ್ಲ ಸಿಕ್ಕಾಬಿಟ್ಟೆ ಫೇಮಸ್ಸು, ಬಟ್ ನಾನು ಟ್ರೈನೇ ಮಾಡಿಲ್ಲ. ತಪ್ಪಲ್ವಾ? ಅದಕ್ಕೆ ಟ್ರೈ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅದ್ರ ಪಾಟಲ್ಲಿ ಕಾಫಿ ಮಾಡ್ತಾರಂತ.
ಪಿಕ್ಕೇಲಿ ಅಯ್ಯೋ ನಮ್ಮ ಮನೆ ಬರ ನೋಡಿ, ಇದೇ ಅದ್ರ ಪಾಟು. ಇದರಲ್ಲಿ ಕಾಫಿ ಕುಡಿಬೇಕಾ? ಅಯ್ಯೋ, ನೆಕ್ಸ್ಟು ನಮ್ಮ ಹಳ್ಳಿ ಕಡೆ ಒಂದು ಕಾಫಿ ತಗೊಂಡು ಮಾಡಬೇಕು, ಪುರಿ ಪಿಕ್ಕೆ ಕಾಫಿ ಅಂದ್ಬಿಟ್ಟು. ಚೆನ್ನಾಗಿ ಅದನ್ನು ಕುಡಿಬೋದು. ಬಟ್ ಸೀರಿಯಸ್ಲಿ ಅದು ಸಿಕ್ಕಾಬಿಟ್ಟೆ ಫೇಮಸ್ಸು. ನಾನು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ, ನೀವು ಬನ್ನಿ ಟ್ರೈ ಮಾಡಿ. ಸೊ ಇವಾಗ ಅದನ್ನು ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಮಾಡಿ ಇಷ್ಟ ಇಲ್ಲದೆ ಹೋದ್ರೂ ಕುಡಿತೀನಿ ನಿಮಗೋಸ್ಕರ. ನೀವು ಒಂದ್ಸಲಿ ಕುಡೀರಿ ಬನ್ನಿ. ನಮ್ಮ ಸಿವಡ್ ಕಾಫಿ ಬಂದಿದೆ. ಸೊ ಈ ಕಾಫಿ ಮಾಡುವ ರೀತಿ ಹೇಗೆ ಅಂದರೆ, ಫಸ್ಟ್ ಆ ಕಾಫಿ ಬೀನ್ ಆ್ಯಕ್ಚುಲಿ ಈ ಕಲರ್ ಇರುತ್ತೆ, ಇಲ್ಲಿದೆಯಲ್ಲ ಗ್ರೇ ಕಲರಲ್ಲಿ. ಅದನ್ನು ರೋಸ್ಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಅದರ ನೆಕ್ಸ್ಟ್ ಫರ್ದರ್ ಏನು ಮಾಡ್ತಾರೆ ಅಂದರೆ, ಅದನ್ನು ಪೌಡರ್ ಮಾಡಿ ಬ್ಲ್ಯಾಕ್ ಕಾಫಿ ಥರ ಅಲ್ಲಿ ಕೊಡ್ತಾರೆ. ಸೊ ಇವಾಗ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡಿದ್ರೆ ಸಿವೆಟ್ ಕಾಫಿ ರೆಡಿ. ಸೊ ನೀವು ಅಷ್ಟೇ ಇಲ್ಲಿಗೆ ಬನ್ನಿ, ಖಂಡಿತ ಇದನ್ನು ಕಾಫಿ ಕುಡಿದು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಕಾಫಿ ಕುಡಿತಾ ಇದ್ದೀನಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇಟ್ಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಏನೇ ಇದ್ರೂ ಕೂರ್ಗಲ್ಲಿ ಸಿವೆಟ್ ಕಾಫಿನ ಮಿಸ್ ಮಾಡಲೇಬೇಕು, ಟ್ರೈ ಮಾಡಿ.